ಇಡೀ ವಿಶ್ವದಲ್ಲೆಲ್ಲ ಇರೋದು ಅಂಬೇಡ್ಕರ್ ಪ್ರತಿಮೆ ಒಂದೇ ಇರೋದು. ಸರ್ ಅವರು ನಮ್ಮ ತಂದೆ ತಾಯಿ ಥರ ಮೊದಲು ನಮಗೆ ಅಂಬೇಡ್ಕರ್ ಅಂದರೆ ನಮಗೆ ಮಕ್ಕಳಿಂದ ಅವ್ರ ವಿಶ್ವಾಸದಿಂದ ನೆರಳು ಕೊಟ್ಟವ್ರೆ. ಅದೇ ಪ್ರಕಾರ ಅವ್ರಿಗೂ ನೆರಳು ಕೊಟ್ಟಿದ್ದೀರಿ ಸರ್. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಪ್ರಿಯ ವೀಕ್ಷಕರೇ, ನಾವಿವತ್ತು ಇರುವಂತಹ ಸ್ಥಳ ಬಂದು ಚಿಕ್ಕಬಳ್ಳಾಪುರದಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿಕ್ಕ ಕಾಡಿಗಾನಹಳ್ಳಿ ಅನ್ನುವಂತಹ ಒಂದು ಗ್ರಾಮ. ವಿಶೇಷ ಏನು ಅಂತಂದರೆ, ಅಂಬೇಡ್ಕರ್ ಅವರ ಜಯಂತಿಯನ್ನು ಎಲ್ಲ ಕಡೆ ಸರ್ಕಾರಿ ಕಾರ್ಯಕ್ರಮವಾಗಿ ಗೌರವಯುತವಾಗಿ ವೈಭವೋಪೇತವಾಗಿ ಮಾಡುವಂಥದ್ದು ವಾಡಿಕೆ. ಆದರೆ ಈ ಚಿಕ್ಕ ಕಾಡಿಗಾನಹಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ಊರ ಹಬ್ಬ ಮಾಡಿದ ರೀತಿ, ಏನು ನಾವು ಯುಗಾದಿ ಸಂಕ್ರಾಂತಿ ಹಬ್ಬ ಏನು ಊರೆಲ್ಲ ಸೇರಿ ಮಾಡ್ತೀವಿ, ಈ ರೀತಿಯ ಒಂದು ವಾತಾವರಣದಲ್ಲಿ ಅಂಬೇಡ್ಕರ್ ಅವರನ್ನು ಪೂಜಿಸುವಂತಹ ವಾಡಿಕೆ ಸತತ 5 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇದು ಬಹಳ ಕಾತುರ ಅನ್ನಿಸ್ತು ಮತ್ತು ಕೌತುಕ ಅನ್ನಿಸ್ತು. ಅದಕ್ಕೋಸ್ಕರ ನೇರವಾಗಿ ಇವತ್ತು ಚಿಕ್ಕ ಕಾಡಿಗಾನಹಳ್ಳಿಗೆ ಬಂದು ಅವರ ಜೊತೆ ಆ ಆಚರಣೆಯಲ್ಲಿ ಮಹಾನ್ ಮಾನವತಾವಾದಿ, ಇಡೀ ಭಾರತಕ್ಕೆ ಸಂವಿಧಾನದ ಮುಖಾಂತರ ಬದುಕನ್ನು ಕೊಟ್ಟಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ನಾವು ಪಾಲ್ಗೊಳ್ಳಬೇಕು ಮತ್ತು ನಮ್ಮ ಎಲ್ಲ ವೀಕ್ಷಕರಿಗೆ ಈ ಚಿಕ್ಕ ಕಾಡಿಗಾನಹಳ್ಳಿಯಲ್ಲಿ ನಡೆಯುವಂತಹ ವಿಶಿಷ್ಟವಾದ ಮತ್ತು ವಿನೂತನವಾದಂತಹ ಒಂದು ಆಚರಣೆಯನ್ನು ಎಲ್ಲ ಸೇರಿ ಏನು ನಡೆಸ್ತಾರೆ ಹಬ್ಬದ ರೀತಿ ಆಚರಣೆಯನ್ನು ತೋರಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಇವತ್ತು ನೇರವಾಗಿ ಚಿಕ್ಕ ಕಾಡಿಗಾನಹಳ್ಳಿಗೆ ಬಂದು ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಪಾಲ್ಗೊಂಡು ನಿಮಗೆ ಈ ಎಲ್ಲ ಹರ್ಷವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ವೀಕ್ಷಕರೇ. ನಾವು ಚಿಕ್ಕಕಾಡಿಗಾನಹಳ್ಳಿ ಗ್ರಾಮದ ಒಂದು ಸಾಮಾನ್ಯ ಕಾರ್ಯಕರ್ತ, ಹಗಲಗುರಿಕೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಮತ್ತು ನಾವು ಈ ಅಂಬೇಡ್ಕರ್ ಅಭಿವೃದ್ಧಿಯಲ್ಲಿ ಮತ್ತು ಕಾಳಮ್ಮ ದೇವಸ್ಥಾನದಲ್ಲಿ ಭಾಳ ಶ್ರಮಪಟ್ಟು ಈ ಅಂಬೇಡ್ಕರ್ ಶಿಲ್ಪಿ ಸ್ಟ್ಯಾಚ್ಯೂ ಮಾಡೋಕ್ಕೆ ಎಲ್ಲ ಶ್ರಮಪಟ್ಟು ಅವ್ರ ಮೇಲೆ ನಮ್ಗೆ ಭಾರಿ ಅಭಿಮಾನ, ಅಂದರೆ ನಂಬಲಾರ್ದಷ್ಟು ಅಭಿಮಾನ. ಅದರಿಂದ ನಾವು 5 ವರ್ಷದಿಂದ ಟಾರ್ಚ್ ಇಟ್ಟು ನಮ್ಮ ಅಭಿಮಾನದಲ್ಲಿ ನಾವು ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ಸೇರಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರ್ತೀರಿ ಇಲ್ಲಿ? ನಮ್ಮ ಕಾಲೋನಿಯಲ್ಲಿ ಸುಮಾರು ಅಂದರೆ 400 ರಿಂದ 500 ಜನ ಅವರೇ.
ಜನರಲ್ಲೂ ಒಕ್ಕಲಿಗರು ಬರ್ತಾರೆ, ಕುರುಬರು ಬರ್ತಾರೆ, ಎಲ್ಲ ಸಮಾನವಾಗಿ ನಮ್ಮ ಊರಲ್ಲಿ ಮಾಡ್ತಾರೆ. ಜಾತಿ ಭೇದ ಇಲ್ಲ ಅಂತ. ಅನುದಾನ ಮಾಡ್ತೀರಿ. ವರ್ಷನೂ ಎಲ್ಲರೂ ಎಷ್ಟು ಜನ ಬರ್ತಾರೆ ಅವ್ರಿಗೆಲ್ಲ ಎಲ್ಲರಿಗೂ ಅನುದಾನ ನೈಟ್ ಎಲ್ಲೇ ಊಟ ಮಾಡಿ ಹೋಗ್ತಾರೆ. 5 ವರ್ಷದಿಂದ ಅದು ನಮ್ಮದೊಂದು ಪದ್ಧತಿ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ನಮ್ಮ ದಲಿತರ ನಾಯಕ ಅಲ್ಲ, ಇಡೀ ವಿಶ್ವಜ್ಞಾನಿ ಅಂತಾರೆ. ಯಾಕಂದರೆ ಆರ್ಥಿಕ ತಜ್ಞ, ಸಾಮಾಜಿಕ ತಜ್ಞ, ಸಾಮಾಜಿಕ ನ್ಯಾಯ, ಆಮೇಲೆ ಇಂಥ ಡಿಗ್ರಿ ಲೆವೆಲ್ ಇಲ್ಲ ಅಂತಿಲ್ಲ. ಟೋಟಲ್ 36 ಡಿಗ್ರಿ ಏನೋ ಮಾಡಿದ್ದಾರೆ. 36 ಡಿಗ್ರಿ, ಇಡೀ ಪ್ರಪಂಚದಲ್ಲಿ 36 ಡಿಗ್ರಿ ಮಾಡಿರೋ ವ್ಯಕ್ತಿಗಳು ಯಾರು ನಾನು ಕಂಡಂಗಿಲ್ಲ. ಇವರಿಗೆ ಭಾರತ ರತ್ನ ಸಹ 1991ರಲ್ಲಿ ಭಾರತ ರತ್ನ ಪ್ರಶಸ್ತಿ ಬಂತು. ಎಲ್ಲ ದಲಿತರಿಗೂ, ಎಲ್ಲ 18 ವರ್ಷ ತುಂಬಿದವ್ರಿಗೆ ಎಲ್ರಿಗೂ ಮತದಾನ ಹಕ್ಕು ಪಡೆದಿದ್ದಾರೆ. ಅಂದರೆ ಇವಾಗ ಒಂದು ಜಾತಿಗಲ್ಲ ಅವ್ರು ಮಾಡಿರೋದು, ಎಲ್ಲ ಜಾತಿಗೂ ಮಾಡಿದ್ದಾರೆ. ಅದರಿಂದ ಇಡೀ ವಿಶ್ವಾದ್ಯಂತ, ಯಾಕಂದರೆ ಯಾವುದೇ ದೇವಸ್ಥಾನಗಳಿಲ್ಲ, ರಾಮಂದೇ ಆಗಲಿ ಲಕ್ಷ್ಮಣದೇ ಆಗಲಿ ಯಾವ ದೇವ್ರಿಗೂ ಇಲ್ಲ. ಇಡೀ ವಿಶ್ವದಲ್ಲೆಲ್ಲ ಇರೋದು ಅಂಬೇಡ್ಕರ್ ಪ್ರತಿಮೆ ಒಂದೇ ಇರೋದು. ಆ ಅಂಬೇಡ್ಕರ್ ಪ್ರತಿಮೆ ಅನ್ನೋದು ಬೇರೆ ಕಡೆ ಇನ್ನೂ ಹೆಚ್ಚಾಗಿ ಪ್ರಚಲಿತವಾಗ್ತಾ ಇದೆ. ಅವರ ಜ್ಞಾನ ಇದೆಯಲ್ಲ, ಜ್ಞಾನ ಭಂಡಾರ ಅನ್ನೋದು ಯಾರಿಗೂ ಇಲ್ಲ. ಅವ್ರ ಜ್ಞಾನ ಭಂಡಾರ ಅನ್ನೋದು ಬರೀ ರಾಜಕೀಯಕ್ಕೆ ಸೀಮಿತವಾಗಿರಲಿಲ್ಲ. ನಮ್ಮ ದಲಿತರನ್ನ ಯಾವ ರೀತಿ ಮೇಲೆ ತೆಗೆದುಕೊಂಡು ಬಂದು ಅವರನ್ನು ಒಂದು ಲೆವೆಲಲ್ಲಿ ಇಕ್ಕಬೇಕು ಅನ್ನೋ ಆಸೆ ಜಾಸ್ತಿ ಇತ್ತು. ಆ ದೇವಸ್ಥಾನಗಳಿಗೆ ಬರ್ಸ್ತಾ ಇರಲಿಲ್ಲ ನಮ್ಮ ದಲಿತರನ್ನ. ಈಗ ನಿನ್ನೆ ಒಂದು ರೆಗ್ಯುಲೇಷನ್ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ನಾವು ಗೌರವ ಸಲ್ಲಿಸಬೇಕು. ನಿಮ್ಮ ಹೆಸರು? ಮೇಸ್ತ್ರಿ ಗಂಗಾಧರ್ ಅಂತ ಸರ್. ನಿಮ್ದು ಇದೇ ಊರೇನಾ? ಇದೇ ಊರು ಸರ್. ನಿಮ್ಮ ಚಿಕ್ಕಾಡ್ಗನಹಳ್ಳಿಯಲ್ಲಿ ಭಾಳ ಸಂತೋಷ ಆಗುತ್ತೆ. ಏನಂದರೆ ಅಂಬೇಡ್ಕರ್ ಅವ್ರ ವಿಗ್ರಹ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀರಾ ಮತ್ತು ಅಂಬೇಡ್ಕರ್ ಅವರಿಗೆ ಶೆಲ್ಟರ್ ಮಾಡಿದ್ದೀರಾ. ಇದು ಭಾಳ ಖುಷಿ ಸಂಗತಿ. ಇದ್ರ ಬಗ್ಗೆ ಏನಾದ್ರು ಮಾತಾಡೋಣ ಸರ್? ಅವರು ನಮ್ಮ ತಂದೆ ತಾಯಿ ಥರ ಮೊದಲು ನಮಗೆ ಅಂಬೇಡ್ಕರ್ ಅಂದರೆ ನಮಗೆ ಮಕ್ಕಳಿಂದ ಅವ್ರ ವಿಶ್ವಾಸದಿಂದ ನೆರಳು ಕೊಟ್ಟವ್ರೆ. ಅದೇ ಪ್ರಕಾರ ಅವ್ರಿಗೂ ನೆರಳು ಕೊಟ್ಟಿದ್ದೀರಿ ಸರ್. ಈ ಥರ ಯಾಕೇಳು ಅವರು ನೆರಳಾಗಿರ್ಬೇಕು, ನಮಗೂ ನೆರಳು ಕೊಟ್ಟವ್ರೆ ಅವರು. ಯಾಕೇಳು ಅವರು ನೆರಳು ಕೊಟ್ಟವ್ರೆ, ಆ ಥರ ಅವ್ರಿಗೂ ನೆರಳು ಕೊಟ್ಟಿದ್ದೀವಿ ಸರ್. ಇಡೀ ದೇಶಕ್ಕೆ ಕೊಟ್ಟವ್ರೆ, ನಮಗೂ ಕೊಟ್ಟವ್ರೆ. ಅದೇ ಥರ ನಾವು ನೆರಳು ಕೊಟ್ಟಿದ್ದೀವಿ ಸರ್. ಖರ್ಚು ವೆಚ್ಚ ಎಲ್ಲ ನೀವೇ ಬರ್ಸ್ಕೊಂಡ್ರ? ಎಲ್ಲ ಸರ್, ಎಲ್ಲ ಊರಿನ ಮುಖಂಡರೆಲ್ಲ ಹಾಕೊಂಡು ಮಾಡ್ತಾ ಇರೋದು ಸರ್. ಯಾಕಂದ್ರೆ ಸರ್ ಯುವಕರು, ನಮ್ಮೂರಲ್ಲಿ ಯುವಕರು ಆ ಥರ ಚೆನ್ನಾಗಿದ್ದಾರೆ ಸರ್. ಕುತ್ಕೊಂಡು ಮಾಡಿದ್ದೀರಾ? ಇದು ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತೀರಾ? ಇದು ಎಲ್ಲ ವರ್ಷನೂ ಮಾಡ್ಕೊಂಡು ಬರ್ತೀವಿ ಸರ್. ಇದಕ್ಕೆ ಖರ್ಚು ವೆಚ್ಚ ಎಲ್ಲ ಹಿಂಗೆ ಎಲ್ಲ ಸರ್, ಊರಿನ ಮುಖಂಡರು, ದೊಡ್ಡವರು, ಹುಡುಗರು ಎಲ್ಲ ಹಾಕೊಂಡು, ಯುವಕರು ಎಲ್ಲ ಹಾಕೊಂಡು ಮಾಡ್ತೀವಿ. ಸ್ವಂತ ಸಂಪಾದನೆ ಎಲ್ಲ ಸರ್. ನಿಮ್ಮ ಸ್ವಂತ ಸಂಪಾದನೆ ಎಲ್ಲ ಹಾಕೊಂಡು ಮಾಡ್ತೀರಾ? ಇಲ್ಲ ಸರ್, ಕೂಲಿ ಮಾಡೋರು 100 ರೂಪಾಯಿ ಹಾಕೊಂಡು, 50 ರೂಪಾಯಿ ಹಾಕೊಂಡು ನಾವು ಮಾಡ್ತಾ ಇರೋದು ಸರ್. ಅದೇ ಮಾಡ್ತಾ ಇರೋದು ಸರ್. ಪ್ರತಿಯೊಂದು ಯಾವುದೆಲ್ಲ ನಾವು ಸೂತ್ರ ಶಿಕ್ಷಣ ಸಂಘಟನೆ ಹೋರಾಟ ಮುಗಿನಂತ ಮೂರೇ ಸೂತ್ರ. ಬುದ್ಧಂ ಶರಣಂ ಗಚ್ಚಾಮಿ, ಮಂಗಂ ಶರಣಂ ಗಚ್ಚಾಮಿ, ಇಷ್ಟಕ್ಕೆ ಎಣ್ಣೆ ಬೇಡರೆಂದರು. ಅಮ್ಮ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ.